ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ರಿಗೂ ಕಲಾಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕನ್ನಡದ ಮತ್ತೊಂದು ಕ್ಲಾಸಿಕ್ ಚಿತ್ರ ಭೂತಯ್ಯನ ಮಗ ಅಯ್ಯು ಈ ಚಿತ್ರದ ಬಗ್ಗೆ ಒಂದಷ್ಟು ಸ್ವಾರಸ್ಯಕರವಾದ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಕನ್ನಡದ ಕ್ಲಾಸಿಕ್ ಚಿತ್ರಗಳು ಈ ಸರಣಿಯಲ್ಲಿ ಭೂತಯ್ಯನ ಮಗ ಅಯ್ಯು ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಮುಂದುವರಿಸೋದಕ್ಕೆ ಮೊದಲು ದಯವಿಟ್ಟು ನೀವು ಇನ್ನೂ ಕಲಾಭೂಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದ ಕ್ಲಾಸಿಕ್ ಚಿತ್ರಗಳು, ಭಾರತದ ಕ್ಲಾಸಿಕ್ ಚಿತ್ರಗಳು ಹಾಗೂ ವಿಶ್ವದ ಶ್ರೇಷ್ಠ ಚಿತ್ರಗಳು, ಈ ಎಲ್ಲಾ ಚಿತ್ರಗಳ ಬಗ್ಗೆ ನಿಮಗೆ ಯಾವಾಗವಾಗ ಮಾಹಿತಿಗಳು, ಸ್ವಾರಸ್ಯಕರವಾದಂತಹ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಆ ಕಾರಣಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ನಾವು ಕನ್ನಡದ ಇನ್ನೊಂದು ಕ್ಲಾಸಿಕ್ ಚಿತ್ರ ಭೂತಯ್ಯನ ಮಗ ಅಯ್ಯು ಈ ಚಿತ್ರದ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಬಂಗಾರದ ಮನುಷ್ಯ ಗೆದ್ದದ್ದು ರಾಜ್ ಅವರಿಂದ ಎಂದವರಿಗೆ ಭೂತಯ್ಯನ ಮಗ ಅಯ್ಯು ಚಿತ್ರದ ಮೂಲಕ ತಿರುಗೇಟು ಕೊಟ್ಟಿದ್ರು ಸಿದ್ಧಲಿಂಗಯ್ಯ. ಸಾಲು ಹಿಟ್ ಸಿನಿಮಾ ನೀಡಿದ್ದ ನಿರ್ದೇಶಕ ಸಿದ್ಧಲಿಂಗಯ್ಯ ಅವರಿಗೆ ಅವತ್ತಿನ ಆ ಮಾತು ನಿದ್ದೆಗೆಡಿಸಿತ್ತು. ಬಂಗಾರದ ಮನುಷ್ಯ ಚಿತ್ರದ ಗೆಲುವು ನಿಮ್ಮದೆಲ್ಲ ಬಿಡಿ ನಿರ್ದೇಶಕರೇ ಎಂದವರೇ ಹೆಚ್ಚು. ಅದನ್ನು ಸಾಬೀತುಪಡಿಸಲು ಹೊಸಬರನ್ನೇ ಹಾಕಿಕೊಂಡು ಹಿಟ್ ಚಿತ್ರ ನೀಡಿದ್ರು. ಆ ಚಿತ್ರವೇ ಭೂತಯ್ಯನ ಮಗ ಅಯ್ಯು. ಚಂದನವನ ಕಂಡ ಖ್ಯಾತ ಮತ್ತು ಸೂಕ್ಷ್ಮ ಸಂವೇದಿ ನಿರ್ದೇಶಕರಲ್ಲಿ ಆ ಕಾಲದ ಸಿದ್ಧಲಿಂಗಯ್ಯ ಅವರ ಹೆಸರು ಮುಂಚೂಣಿಗೆ ಬರುತ್ತದೆ. ಅದಕ್ಕೆ ಕಾರಣ ಅವರ ಚಿತ್ರಗಳು. 1969ರಲ್ಲಿ ಮೇಯರ್ ಮುತ್ತಣ್ಣ ಚಿತ್ರದಿಂದ ಆರಂಭವಾದ ಅವರ ಸಿನಿಮಾ ಜರ್ನಿ ಕೇವಲ 4 ವರ್ಷದ ಅವಧಿಯಲ್ಲಿ ರಾಜ್ಕುಮಾರ್ ಅವರಿಗೆ ಬರೋಬ್ಬರಿ 7 ಸಿನಿಮಾ ನಿರ್ದೇಶಿಸಿದರು. ಅಲ್ಪಾವಧಿಯಲ್ಲಿಯೇ ಸಿದ್ಧಲಿಂಗಯ್ಯ ಅವರಿಗೆ ಸ್ಟಾರ್ ನಿರ್ದೇಶಕ ಪಟ್ಟ ಸಿಕ್ಕಿತ್ತು. ಆದರೆ ದೂರದ ಬೆಟ್ಟ ಮತ್ತು ಬಂಗಾರದ ಮನುಷ್ಯ ಸಿನಿಮಾಗಳು ದೊಡ್ಡ ಯಶಸ್ಸು ಮುಡಿಗೇರಿಸಿಕೊಳ್ಳುತ್ತಿದ್ದಂತೆ ಅದರೆಲ್ಲದರ ಕ್ರೆಡಿಟ್ ದಕ್ಕಿದ್ದು ಡಾಕ್ಟರ್ ರಾಜ್ಕುಮಾರ್ಗೆ. ದೂರದ ಬೆಟ್ಟ ಮತ್ತು ಬಂಗಾರದ ಮನುಷ್ಯ ಸಿನಿಮಾಗಳು ಆಗಿನ ಸ್ಯಾಂಡಲ್ವುಡ್ನ ಚಹರೆಯನ್ನೇ ಬದಲಿಸಿದ ಸಿನಿಮಾಗಳು. ಈ 2 ಸಿನಿಮಾಗಳನ್ನು ನಿರ್ದೇಶಿಸಿದ್ದು ಇದೇ ಸಿದ್ಧಲಿಂಗಯ್ಯ. ಆದರೂ ಆ ಗೆಲುವಿನ ರೂವಾರಿಯ ಪಟ್ಟ ಮಾತ್ರ ಅವರಿಗೆ ಸಿಗಲಿಲ್ಲ. ರಾಜ್ಕುಮಾರ್ ಅಲೆಯೇ ಈ ಯಶಸ್ಸಿನ ಮ್ಯಾಜಿಕ್ ಎಂದು ಆಗಿನವರು ಅವರನ್ನು ಆಡಿಕೊಂಡಿದ್ದರು. ಶ್ರಮಕ್ಕೆ ಪ್ರತಿಫಲ ಸಿಗಲಿಲ್ಲ ಎಂಬ ಬೇಸರದಲ್ಲಿ ಅವರು ಅವತ್ತು ಒಂದು ನಿರ್ಧಾರಕ್ಕೆ ಬಂದರು ಸಿದ್ಧಲಿಂಗಯ್ಯ. ನನ್ನನ್ನು ನಾನು ಪ್ರೂವ್ ಮಾಡಿಕೊಳ್ಳಲೇಬೇಕು ಎಂದು ಹಠಕ್ಕೆ ಬಿದ್ದರು. ಅವರ ಅವತ್ತಿನ ಹಠ ಸಣ್ಣದಿರಲಿಲ್ಲ. ಏನ್ ಮಾಡಬೇಕು ಅಂತ ಇರುವಾಗಲೇ ಅವರ ಕಣ್ಣಿಗೆ ಬಿದ್ದಿತ್ತು 12 ಪುಟಗಳ ಪುಟಾಣಿ ಕತೆ. ಅದನ್ನು ಬರೆದವರು ಯಾರು ಅಂತ ನೋಡಿದಾಗ ಅದು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರದ್ದಾಗಿತ್ತು. ವೈಯಾರಿ ಹೆಸರಿನ ಕಥಾ ಸಂಕಲನದ ಭಾಗವಾಗಿತ್ತು ಆ ಕಥೆ. ಒಂದೇ ಗುಕ್ಕಿಗೆ ಓದಿ ಮುಗಿಸಿ ಇಷ್ಟಪಟ್ಟು ನಿರ್ಮಾಪಕ ವರದಪ್ಪ ಅವರನ್ನು ಕರೆದುಕೊಂಡು ಗೊರೂರರ ಮನೆ ಬಾಗಿಲು ತಟ್ಟೆ ಬಿಟ್ಟರು ಸಿದ್ಧಲಿಂಗಯ್ಯ. ಅದಾಗಲೇ ಸಿದ್ಧಲಿಂಗಯ್ಯ ಅಂದರೆ ನಿರ್ದೇಶಕ ವಲಯದಲ್ಲಿ ದೊಡ್ಡ ಹೆಸರು. ಅಂತ ಯಶಸ್ವಿ ನಿರ್ದೇಶಕರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಗೊರೂರರಿಗೆ ಅಚ್ಚರಿಯಾಗಿತ್ತು. ಒಳಬಂದವರೇ, ನೋಡಿ, ನಿಮ್ಮ ಕಥಾ ಸಂಕಲನದಲ್ಲಿ ಒಂದು ಕಥೆಯನ್ನು ಸಿನಿಮಾ ಮಾಡ್ತಿದ್ದೇವೆ, ಅದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಕೇಳ್ತಾರೆ. ಗೊರೂರರಿಗೆ ಕೊಂಚ ಕಸಿವಿಸಿ ಏನು ಹೇಳಬೇಕು ಅಂತ ಮಾತೆ ಅವರಿಂದ ಹೊರಡಲಿಲ್ಲ. ನೋಡಿ, ಈ ಕಥೆಯನ್ನು ಸಿನಿಮಾ ಮಾಡ್ತೇನೆ ಎಂಬುದು ಕೆಟ್ಟ ಆಲೋಚನೆ. ಈ ಸಣ್ಣ ಕಥೆಯನ್ನು ಹೇಗೆ ಸಿನಿಮಾ ಮಾಡಲು ಸಾಧ್ಯ? ಮಾಡಿದ್ರು ಅದು ನಷ್ಟನೇ ಆಗುತ್ತೆ. ಇದನ್ನೀಗ್ಲೇ ನಿಮ್ಮ ಮನಸ್ಸಿಂದ ತೆಗೆದಾಕ್ಬಿಡಿ ಅಂತ ಹೇಳಿ ಅವರನ್ನು ನಯವಾಗಿಯೇ ಬೀಳ್ಕೊಟ್ರು ಗೊರೂರು. ಆದರೆ ಸಿದ್ಧಲಿಂಗಯ್ಯ ಮತ್ತು ವರದಪ್ಪ ಮಾತ್ರ ಇದನ್ನು ಕೈ ಬಿಡ್ಲಿಲ್ಲ. ಅಲ್ಲೇ ಗೊರೂರರ ಮನೆ ಆಸುಪಾಸಿನ ಕಾಫಿ ಶಾಪ್ನಲ್ಲಿ ಕಾಫಿ ಹೀರಿ ಮುಗಿಯುವಷ್ಟರಲ್ಲಿ ಮತ್ತೆ ಗೊರೂರರ ಮನೆ ಬಾಗಿಲು ಬಡಿದರು. ಮತ್ತೆ ಅದೇ ಕಥೆ ಮುಂದುವರಿಯಿತು. ಸಿದ್ಧಲಿಂಗಯ್ಯನವರಿಂದ ಮನವರಿಕೆ ಯತ್ನ ಸಮರೋಪಾದಿಯಲ್ಲಿ ನಡೆಯಿತು. ಕೊನೆಗೆ ಅದು ಫಲವೂ ಕೊಟ್ಟಿತು. ಸಿನಿಮಾ ಮಾಡಲು ಗೊರೂರು ರಾಮಸ್ವಾಮಿಯವರು ಒಪ್ಪಿಗೆ ನೀಡಿದರು. ಅಲ್ಲಿಂದ ಹೊಸ ಸವಾಲು ಸಿದ್ಧಲಿಂಗಯ್ಯನವರಿಗೆ ಎದುರಾಗಿತ್ತು. ಸಾಮರ್ಥ್ಯ ಗುಣಪಡಿಸಲು ಪಣ ತೊಟ್ಟರು. ಶತಾಯ ಗತಾಯ ಸಾಧಿಸಲೇಬೇಕೆಂದು 12 ಪುಟಗಳ ಕಥೆಯನ್ನು ಸಿನಿಮಾ ರೂಪಕ್ಕೆ ತರುವ ಕೆಲಸ ಆರಂಭವಾಯಿತು. ಸಿದ್ಧಲಿಂಗಯ್ಯ ಅವರ ಜೊತೆಗೆ ವರದಪ್ಪ ನಿರ್ಮಾಪಕರಾಗಿದ್ದರು. ಅವರಿಗೆ ಚಂದುಲಾಲ್ ಜೈನ್ ಮತ್ತು ವೀರಸ್ವಾಮಿಯವರ ಕೈ ಜೊತೆಗೂಡಿತು. ಸರಿಸುಮಾರು 3 ತಿಂಗಳಲ್ಲಿ 12 ಪುಟಗಳ ಕತೆ ಸಿನಿಮಾ ರೂಪ ಪಡೆದುಕೊಂಡಿತು. ಸ್ವತಃ ಸಿದ್ಧಲಿಂಗಯ್ಯನವರೇ ಚಿತ್ರಕಥೆ ಬರೆದರು. ಹಾಡುಗಳ ಕೆಲಸವೂ ಶುರುವಾಯಿತು. ಹುಣಸೂರು ಕೃಷ್ಣಮೂರ್ತಿ ಚಿತ್ರಕ್ಕೆ ಡೈಲಾಗ್ ಬರೆದರು. RN ಜಯಗೋಪಾಲ್ ಮತ್ತು ಚಿ ಉದಯಶಂಕರ್ ಸಿನಿಮಾ ಹದಕ್ಕೆ ತಕ್ಕದಾಗಿ ಹಾಡುಗಳಿಗೆ ಸಾಹಿತ್ಯ ಒದಗಿಸಿದರು. ಸಿದ್ಧಲಿಂಗಯ್ಯ ಅವರ ಪಾಲಿಗೆ ಈ ಸಿನಿಮಾ ಒಂದು ರೀತಿ ಯುದ್ಧದಂತಿತ್ತು. ಹಿಟ್ ಸಿನಿಮಾ ನೀಡಿದರೂ ಮನಸ್ಸಿಗೆ ತೃಪ್ತಿ ಇರಲಿಲ್ಲ. ಹಾಗಾಗಿ ಕೊಂಚ ಗಂಭೀರವಾಗಿಯೇ ಗೊರೂರರ ಕಥೆ ಮೇಲೆ ಗಮನ ಹರಿಸಿದ್ದರು ಸಿದ್ಧಲಿಂಗಯ್ಯ. ಆ ಚಿತ್ರವೇ ಭೂತಯ್ಯನ ಮಗ ಅಯ್ಯು. ತಮ್ಮ ಹಿಂದಿನ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನೇ ಪಾತ್ರಧಾರಿಗಳಾಗಿ ಆಯ್ಕೆ ಮಾಡಿದ ನಿರ್ದೇಶಕರು ಭೂತಯ್ಯನ ಮಗ ಅಯ್ಯು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ದ ನಟ ಲೋಕೇಶ್ ಮತ್ತು ಇನ್ನೂ ಹೆಸರು ಮಾಡದ ವಿಷ್ಣುವರ್ಧನ್ ಅವರನ್ನು. MP ಶಂಕರ್ ಭೂತಯ್ಯನಾದರೆ ಅಯ್ಯು ಪಾತ್ರದಲ್ಲಿ ಲೋಕೇಶ್ ಗುಳ್ಳನಾಗಿ ವಿಷ್ಣುವರ್ಧನ್ ಅವರನ್ನು ಕರೆತಂದಿದ್ದರು. ಸಿನಿಮಾ ಸಂಪೂರ್ಣ ಔಟ್ಡೋರ್ ನಲ್ಲಿಯೇ ಚಿತ್ರೀಕರಣವಾಯಿತು. ಹಾಗೆ ಹೊರಾಂಗಣದಲ್ಲಿ ಶೂಟಿಂಗ್ ಆದ ಕನ್ನಡದ ಮೊದಲ ಕಲರ್ ಚಿತ್ರ ಎಂಬ ಹೆಗ್ಗಳಿಕೆಯು ಭೂತಯ್ಯನ ಮಗ ಅಯ್ಯು ಚಿತ್ರಕ್ಕಿದೆ. ಚಿಕ್ಕಮಗಳೂರಿನ ಕಳಸಾಪುರ, ತಲಕಾಡು, ಧರ್ಮಸ್ಥಳದಲ್ಲಿ ಸಿನಿಮಾ ಅಚ್ಚುಕಟ್ಟಾಗಿ ಚಿತ್ರೀಕರಣವಾಯಿತು. 1974ರ ಫೆಬ್ರವರಿ 2ರಂದು ಬಿಡುಗಡೆಯೂ ಆಯಿತು. ಆ ಕಾಲದಲ್ಲಿಯೇ ಬೆಂಗಳೂರಿನ 3 ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಆಚರಿಸಿಕೊಂಡಿತು. ಸಂಗೀತ, ಸಂಭಾಷಣೆ, ನಿರ್ದೇಶನ, ನಟನೆ ಹೀಗೆ ಎಲ್ಲ ವಿಭಾಗಗಳಿಂದಲೂ ಮೆಚ್ಚುಗೆಯ ಮಹಾಪುರವೇ ಹರಿದು ಬಂತು.
ಪಾತ್ರಗಳ ಪರಕಾಯ ಪ್ರವೇಶ ನೋಡುಗರನ್ನು ಸೆಳೆಯಿತು. ಉಪ್ಪಿನಕಾಯಿ ಕಳ್ಳನಾದ ಅಂಕಲ್ ಲೋಕನಾಥ್ ಎಲ್ಲರಿಗೂ ಇಷ್ಟವಾದರು. ಆಗಿನ ಕಾಲದಲ್ಲಿ 12 ಲಕ್ಷ ಬಜೆಟ್ ನಲ್ಲಿ ಸಿದ್ಧವಾಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಬರೋಬ್ಬರಿ 45 ಲಕ್ಷ ರೂಪಾಯಿ ಕಮಾಯಿ ಮಾಡಿತು. ಎಲ್ಲರ ಮನಸೂರೆಗೊಳಿಸಿ 4 ವಿಭಾಗಗಳಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಸ್ಟಾರ್ ಕಲಾವಿದರು ಇಲ್ಲದಿದ್ದರೂ ಕಥೆಯ ಮೂಲಕವೇ ಸಿನಿಮಾವನ್ನು ಗೆಲ್ಲಿಸಬಹುದೆಂದು ನಿರ್ದೇಶಕ ಸಿದ್ದಲಿಂಗಯ್ಯ ತೋರಿಸಿಕೊಟ್ಟರು. ಲೋಕೇಶ್ ಮತ್ತು ವಿಷ್ಣುವರ್ಧನ್ ವೃತ್ತಿ ಜೀವನಕ್ಕೂ ಭೂತಯ್ಯ ಬೆಳಕಾದ. ಆರಂಭದಲ್ಲಿ ಇದು ಆಗದ ಕೆಲಸ ಎಂದುಕೊಂಡಿದ್ದ ಗುರೂರರು ಚಿತ್ರ ಗೆದ್ದ ಮೇಲೆ ತಮಗೆ ತಾವೇ ಉತ್ತರ ಕಂಡುಕೊಂಡರು. ಅಚ್ಚರಿಯ ವಿಚಾರ ಏನೆಂದರೆ 2024ರ ಫೆಬ್ರವರಿ 2ಕ್ಕೆ ಈ ಸಿನಿಮಾ ಬಿಡುಗಡೆಯಾಗಿ 50 ವರ್ಷವನ್ನು ಪೂರೈಸಿದೆ. ಚಂದನ ವನದ ಇತಿಹಾಸದ ಪುಟದಲ್ಲಿ ಕ್ಲಾಸಿಕ್ ಸಿನಿಮಾಗಳ ಪೈಕಿ ಈ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ಮೊದಲ ಪಂಕ್ತಿಯಲ್ಲಿದೆ. ಅದನ್ನು ಕನ್ನಡಿಗರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದು ಒನ್ ಅಂಡ್ ಓನ್ಲಿ ನಿರ್ದೇಶಕ ಸಿದ್ದಲಿಂಗಯ್ಯ. ಈ ಚಲನಚಿತ್ರದ ಡಿ.ವಿ. ರಾಜಾರಾಮ್ ಅವರ ಛಾಯಾಗ್ರಹಣ ಅವರ ಇಡೀ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ. ಅವರಿಗೆ ಸಹಾಯಕರಾಗಿದ್ದ ಖ್ಯಾತ ಛಾಯಾಚಿತ್ರ ಗ್ರಾಹಕ ಬಿ ಬಸವರಾಜ್ ಕೆಲವು ವರ್ಷಗಳ ಹಿಂದೆ ಒಂದು ಸಂದರ್ಶನದಲ್ಲಿ ಈ ಚಲನಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯದ ಬಗೆಗೆ ಬೆಳಕನ್ನು ಚೆಲ್ಲಿದರು. ಬೀಳುತ್ತಿರುವ ಮಳೆಯಲ್ಲಿ ತುಂಬಿ ಹರಿಯುತ್ತಿದ್ದ ನದಿಯಲ್ಲಿ ಇಂದಿನಂತೆ ತಾಂತ್ರಿಕ ಸೌಲಭ್ಯಗಳು ಇರದ ಕಾಲದಲ್ಲಿ ಕನ್ನಡ ಸಿನಿಮಾ ಚರಿತ್ರೆಯಲ್ಲೇ ಬೆಕ್ಕಸ ಬೆರಗಾಗುವ ರೀತಿಯಲ್ಲಿ ಆ ದೃಶ್ಯ ಚಿತ್ರೀಕರಿಸಿದ್ದು ಒಂದು ಅಭೂತಪೂರ್ವ ಸಾಧನೆಯೇ ಸರಿ. ಇದನ್ನು ಶೂಟ್ ಮಾಡಲು 20 ದಿನಗಳು ಬೇಕಾಯ್ತಂತೆ. ಭದ್ರತೆಯ ದೃಷ್ಟಿಯಿಂದ 8 ಸ್ಥಳೀಯ ಈಜುಗಾರರನ್ನು ಕೆಲವು ಅಂಬಿಗರನ್ನು ನಿಯೋಜಿಸಲಾಗಿತ್ತು ಎಂದು ಬಸವರಾಜ್ ಒಂದು ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಈ ಚಲನಚಿತ್ರದ ಉಪ್ಪಿನಕಾಯಿಗೆ ಸಂಬಂಧಿಸಿದ ಮತ್ತು ದುಡ್ಡು ಕೊಡದೆ 4 ಮಂದಿ ಪೊಗದಸ್ತಾಗಿ ಊಟ ಮಾಡುವ ದೃಶ್ಯಗಳನ್ನು ಚಲನಚಿತ್ರದ ರಸಿಕರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಕಥೆಯ ಸಣ್ಣ ಸಣ್ಣ ಭಾಗಗಳು ತುಂಬಾ ಖುಷಿ ಕೊಡುತ್ತವೆ. ಮದುವೆಯ ಶಾಸ್ತ್ರ, ಊರ ಜಾತ್ರೆ, ಕೋಣದ ಓಟದ ಸ್ಪರ್ಧೆ ಇವೆಲ್ಲ ಕಥೆಯ ಅವಿಭಾಜ್ಯ ಅಂಗವಾಗಿ ಚಿತ್ರವನ್ನು ಮತ್ತಷ್ಟು ಶ್ರೀಮಂತವಾಗಿಸಿವೆ. ಸಿದ್ದಿ ಬುಡಕಟ್ಟಿನ ಒಂದು ಪಾತ್ರವು ಇಲ್ಲಿ ಬಂದು ಹೋಗುತ್ತದೆ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲನ್ನು ಸ್ಥಾಪಿಸಿದ ಭೂತಯ್ಯನ ಮಗ ಅಯ್ಯೋ ಚಿತ್ರ ಬಿಡುಗಡೆಯಾಗಿ ಇಂದಿಗೆ 50 ವರ್ಷಗಳು. ಈ ಸಂದರ್ಭದಲ್ಲಿ ಈ ಚಿತ್ರಕ್ಕಾಗಿ ದುಡಿದ ತಂತ್ರಜ್ಞರು, ಕಲಾವಿದರು ಹಾಗೂ ಇದಕ್ಕೆಲ್ಲ ಕಾರಣರಾದಂತಹ ನಿರ್ದೇಶಕ ಸಿದ್ದಲಿಂಗಯ್ಯ ಇವರನ್ನೆಲ್ಲ ಸ್ಮರಿಸುತ್ತಾ ಅವರಿಗೆ ವಂದನೆಗಳನ್ನು ತಿಳಿಸೋಣ. ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ನಮಸ್ಕಾರ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡುಸಣ್ಣ